ಲಾಸ್ಟ್ ಒನ್ ಬಂದು ಪಿರಮಿಡ್ ಆಫ್ ಎನರ್ಜಿ. ಪಿರಮಿಡ್ ಆಫ್ ಎನರ್ಜಿಗೆ ಎಷ್ಟು ಪಾಸಿಬಿಲಿಟಿ ಇದೆ? ಪಿರಮಿಡ್ಸ್ ಓನ್ಲಿ ಒನ್ ಪಾಸಿಬಿಲಿಟಿ, ಬಿಕಾಸ್ ಎನರ್ಜಿ ಆಲ್ವೇಸ್ ಫ್ಲೋಸ್ ಇನ್ ಸಿಂಗಲ್ ಡೈರೆಕ್ಷನ್, ಯೂನಿ ಡೈರೆಕ್ಷನಲ್. ಫಸ್ಟಲ್ಲೇ ನೋಡಿದ್ವಿ ನಾವು, ಒಂದೇ ಪಾಸಿಬಿಲಿಟಿ ಇರೋದು. ಯಾಕೆಂದರೆ ರಿವರ್ಸ್ ಇಸ್ ನಾಟ್ ಪಾಸಿಬಲ್. ಹಿಂಗೆ ರಿವರ್ಸ್ ಪಾಸಿಬಿಲಿಟಿನೇ ಇಲ್ಲ. ಎನರ್ಜಿ ಯಾವಾಗ್ಲೂ ಒನ್ ಸಿಂಗಲ್ ಡೈರೆಕ್ಷನಲ್ಲಿ ಪಾಸ್ ಆಗುತ್ತೆ. ಅದಕ್ಕೆ ಎನರ್ಜಿ ಪಿರಮಿಡ್ ಯಾವಾಗ್ಲೂ ಒಂದೇ ಪಿರಮಿಡ್ ಫಾರ್ಮ್ ಆಗೋದು. ಯಾವ ಪಿರಮಿಡು? ಅಪ್ರೈಟ್ ಪಿರಮಿಡ್. ಯಾಕೆಂದರೆ ಗ್ರಾಸಲ್ಲಿ ಎನರ್ಜಿ ಜಾಸ್ತಿ. ಯಾವುದಾದ್ರೂ ಇದೆಯಾ ಎನರ್ಜಿ? ಸರ್ ಶಾರ್ಕಲ್ಲಿ ಎನರ್ಜಿ ಜಾಸ್ತಿ, ಅದಾದಮೇಲೆ ಮತ್ತೆ ಇನ್ನೊಂದರಲ್ಲಿ ಎನರ್ಜಿ ಕಡಿಮೆ, ಆ ಥರ ಇಲ್ಲವೇ ಇಲ್ಲ. ಇನ್ವರ್ಸ್ ರಿಪೀಟೆಡ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇನ್ವರ್ಟ್ ಇಸ್ ನಾಟ್ ಪಾಸಿಬಲ್. ಎನರ್ಜಿ ಇಸ್ ಆಲ್ವೇಸ್ ಯೂನಿ ಡೈರೆಕ್ಷನಲ್, ಆಲ್ವೇಸ್. ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ ಕೊಡ್ಬೋದು ನೀವು. ಎನರ್ಜಿ ಇಸ್ ಆಲ್ವೇಸ್ ಯೂನಿ ಡೈರೆಕ್ಷನಲ್, ಒನ್ ಸಿಂಗಲ್ ಡೈರೆಕ್ಷನಲ್ಲೇ ಫ್ಲೋ ಆಗುತ್ತೆ. ಗ್ರಾಸಲ್ಲಿ ಎನರ್ಜಿ ಜಾಸ್ತಿ, ಅದನ್ನು ತಿಂದು ಬದುಕುವಂಥ ಗ್ರಾಸ್ ಹೋಪರೋ ಅಥವಾ ಏನೋ ಪ್ರೈರಿ ಡಾಗೋ, ಅದರಲ್ಲಿ ಟ್ರಾನ್ಸ್ಫರ್ ಆಗೋದು ಎಷ್ಟು, ಅದರಲ್ಲಿ ಮತ್ತೆ ಟ್ರಾನ್ಸ್ಫರ್ ಆಗೋದು ಎಷ್ಟು, ಅದರಿಂದ ಟ್ರಾನ್ಸ್ಫರ್ ಆಗೋದು ಎಷ್ಟು. ಅಲ್ಲಿಗೆ ಏನಾಗುತ್ತೆ? ಎನರ್ಜಿ ಕಡಿಮೆ ಆಗ್ತಾ ಹೋಗುತ್ತೆ. ಇನ್ ದ ಫುಡ್ ಚೈನ್, ಆ್ಯಸ್ ದ ಎನರ್ಜಿ ಫ್ಲೋಸ್ ಫ್ರಮ್ ಒನ್ ಟ್ರಾಫಿಕ್ ಲೆವೆಲ್ ಟು ಅನದರ್ ಟ್ರಾಫಿಕ್ ಲೆವೆಲ್, ಎನರ್ಜಿ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಒನ್ ಟ್ರಾಫಿಕ್ ಲೆವೆಲಿಂದ ಇನ್ನೊಂದು ಟ್ರಾಫಿಕ್ ಲೆವೆಲ್ಗೆ ಹೋದಂಗೆ ಎನರ್ಜಿ ಡಿಕ್ರೀಸ್ ಆಗುತ್ತೆ. ಅದರಿಂದ ಪಿರಮಿಡ್ ಆಫ್ ಎನರ್ಜಿ ಇಸ್ ಆಲ್ವೇಸ್ ಯಾವ ಪಾಸಿಬಿಲಿಟಿ? ಅಪ್ರೈಟ್ ಪಾಸಿಬಿಲಿಟಿ. ಎಷ್ಟು ಪಾಸಿಬಿಲಿಟಿ? ಒಂದೇ ಪಾಸಿಬಿಲಿಟಿ. ಈಗ ರೀಕಾಲ್ ಮಾಡಿ, ಪಿರಮಿಡ್ ಆಫ್ ನಂಬರ್ಸ್ ಎಷ್ಟು ಪಾಸಿಬಿಲಿಟಿ ಪಿರಮಿಡ್ ಬರೀಬೋದು? 3. ಪಿರಮಿಡ್ ಆಫ್ ಬಯೋಮಾಸ್ ಎಷ್ಟು ಬರೀಬೋದು? 2. ಪಿರಮಿಡ್ ಆಫ್ ಎನರ್ಜಿ ಎಷ್ಟು ಬರೀಬೋದು? 1. ಡನ್. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಎಕಾಲಜಿಕಲ್ ಎಫಿಷಿಯನ್ಸಿ ಅಥವಾ ಪರಿಸರ ದಕ್ಷತೆ ಅಂತ ಕರೀತಾರೆ. ಅಂದರೆ ಎನರ್ಜಿ ಫ್ಲೋ ಆಗುವಾಗ ಎಷ್ಟು ಪರ್ಸೆಂಟು ಹೆಂಗೆ ಎಷ್ಟು ಎಫಿಷಿಯೆಂಟಾಗಿ ಟ್ರಾನ್ಸ್ಫರ್ ಆಗುತ್ತೆ ಒಂದು ಆರ್ಗ್ಯಾನಿಸಮಿಂದ ಇನ್ನೊಂದು ಆರ್ಗ್ಯಾನಿಸಮ್ಗೆ ಅಂತ. ನಾರ್ಮಲಿ ಏನಾಗುತ್ತೆ? ಎನರ್ಜಿ ಇಸ್ ಲಾಸ್ಟ್ ಇನ್ ರೆಸ್ಪಿರೇಷನಲ್ಲಿ, ಆ್ಯನಿಮಲ್ ಮೆಟಬಾಲಿಸಮಲ್ಲಿ, ಆ್ಯಂಡ್ ಯೂಸ್ಡ್ ಅಪ್ ಇನ್ ದ ಮೆಟಬಾಲಿಸಮ್. ಇದರಿಂದ ಸ್ವಲ್ಪ ಎನರ್ಜಿ ಕನ್ಸ್ಯೂಮ್ ಆಗಿಬಿಡುತ್ತೆ. ಆ್ಯಂಡ್ ಅ ಪಾರ್ಟ್ ಆಫ್ ಎನರ್ಜಿ ಇಸ್ ಆಲ್ಸೋ ಲಾಸ್ಟ್ ಈಚ್ ಟ್ರಾನ್ಸ್ಫಾರ್ಮೇಷನ್. ಒಂದು ಟ್ರಾಫಿಕ್ ಲೆವೆಲಿಂದ ಇನ್ನೊಂದು ಟ್ರಾಫಿಕ್ ಲೆವೆಲ್ಗೆ ಎನರ್ಜಿ ಫ್ಲೋ ಆಗುವಾಗ ಸೊ ಹೀಟ್ ಮುಖಾಂತರ ಕೂಡ ಎನರ್ಜಿ ಲೆವೆಲ್ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಅದೇ ಎಫಿಷಿಯನ್ಸಿ. ಅಂದರೆ ಅದರ ಎಫಿಷಿಯನ್ಸಿ ಎಷ್ಟು ಪ್ರಮಾಣ, ಎಷ್ಟು ಪರ್ಸೆಂಟೇಜಲ್ಲಿ ಮೂವ್ ಆಗುತ್ತೆ ಅಂತ. ಕರೆಕ್ಟ್? ಅಂದರೆ 100ಇಂದ ಬರೀ 10% ಅಷ್ಟೇ ಮೂವ್ ಆಗುತ್ತೆ, ಬಿಕಾಸ್ ಆಫ್ ದಿಸ್ 2 ರೀಸನ್ಸ್. ಒಂದು ಹೀಟು, ಇನ್ನೊಂದು ಮೆಟಬಾಲಿಸಮ್ ಅಥವಾ ರೆಸ್ಪಿರೇಷನ್ ಅಂತ ಕರಿತೀವಿ. ನೆಕ್ಸ್ಟು ಪೊಲ್ಯೂಟೆಂಟ್ಸ್ ಆ್ಯಂಡ್ ಟ್ರಾಫಿಕ್ ಲೆವೆಲ್. ಸಿ, ಟ್ರಾಫಿಕ್ ಲೆವೆಲ್ ಹೆಂಗೆ ಇಂಪಾರ್ಟೆಂಟು, ಪೊಲ್ಯೂಟೆಂಟ್ಸು ಹಾಗೆ ಇಂಪಾರ್ಟೆಂಟು. ಯಾಕೆಂದರೆ ಈಚ್ ಟ್ರಾಫಿಕ್ ಲೆವೆಲಿಂದ ಒಂದು ಆರ್ಗ್ಯಾನಿಸಮ್ ಇನ್ನೊಂದು ಆರ್ಗ್ಯಾನಿಸಮ್ ಕನ್ಸ್ಯೂಮ್ ಮಾಡುವಾಗ ಏನಾದರೂ ಪೊಲ್ಯೂಟೆಂಟ್ಸು ಸೇರಿಕೊಂಡ್ರೆ ಫುಡ್ ಚೈನ್ ಮುಖಾಂತರ ಏನಾಗುತ್ತೆ? ಪೊಲ್ಯೂಟೆಂಟ್ಸು ಬೇರೆಯವ್ರಿಗೂ ಕೂಡ ಸ್ಪ್ರೆಡ್ ಆಗುತ್ತೆ, ಬೇರೆ ಎನಿಮಲ್ಗೂ ಕೂಡ ಸ್ಪ್ರೆಡ್ ಆಗುತ್ತೆ. ಎಸ್ ಸರ್ನು? ನೀವು ಎಷ್ಟೋ ಕಡೆ ನೋಡಿಲ್ವಾ? ದ DDT ಆ್ಯಂಡ್ ಎಂಡೋಸಲ್ಫನ್, ಈ ಎರಡೂ ಕಾಂಪೊನೆಂಟ್, ಪರ್ಟಿಕ್ಯುಲರ್ಲಿ DDT ಆರ್ಕಟಿಕ್ ರೀಜನಲ್ಲಿ, ಆಫ್ರಿಕನ್ ರೀಜನ್, ಸುಮಾರು ರೀಜನ್ಸಲ್ಲಿ ಅವಾಗವಾಗ ನ್ಯೂಸಲ್ಲಿ ನೋಡಿರ್ತೀವಿ ನೀವು. ವಿಮೆನ್ ಅಂದರೆ ಹ್ಯೂಮನ್ ಬ್ರೆಸ್ಟ್ ಮಿಲ್ಕಲ್ಲೂ ಕೂಡ DDT ಈಸ್ ಫೌಂಡ್. ಅಂದರೆ ಅವ್ರೇನು ಫೀಡಿಂಗ್ ಮಾಡ್ತಿರ್ತಾರೆ, ಆಗ ಮಗುಗೆ DDTನೂ ಸಪ್ಲೈ ಆಗ್ತಿರುತ್ತೆ. ಬಿಕಾಸ್ ಇಟ್ ಈಸ್ ನಾಟ್ ಸಾಲ್ವಬಲ್ ಇನ್ ಫ್ಯಾಟ್ಸ್, ಇಟ್ ಈಸ್ ಈಸಿಲಿ ಮೂವಬಲ್ ಆ್ಯಂಡ್ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗುತ್ತೆ. ಅದು DDT ಹೆಂಗೆ ಬಂತು ಸರ್ ಅಂತ ಹೇಳಿದ್ರೆ, ನೀವು ಏನು ಮಾಡ್ತಾರೆ, ಎಷ್ಟೊಂದು ಸರಿ ಅಗ್ರಿಕಲ್ಚರ್ ಇದರಲ್ಲಿ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಈ ಸಣ್ಣ ಸಣ್ಣದು ಇರುವೆಗಳು ಮನೆ ಹತ್ರ ಏನಾದರೂ ಇರುತ್ತಲ್ಲ, ಅದನ್ನೆಲ್ಲ ಸಾಯಿಸೋದಕ್ಕೆ DDT ಯೂಸ್ ಮಾಡ್ತಾರೆ. ಇವತ್ತಿಗೂ ಯೂಸ್ ಮಾಡ್ತಾರೆ. ಬ್ಯಾನ್ ಆಗಿದ್ರು ಕೂಡ ಇಲ್ಲಿಗಲ್ ಇವತ್ತಿಗೂ ಯೂಸ್ ಮಾಡ್ತಾರೆ. ಅದನ್ನು ನೀವು ಯೂಸ್ ಮಾಡಿದಾಗ ಏನಾಯಿತು, ಅದು ಏನಾಗುತ್ತೆ? ಡಿಕಂಪೋಸ್ ಆಗಲ್ಲ. ಅದು ಜೋರಾಗಿ ವಾಟರ್ ಫ್ಲೋ ಬಂದಾಗ ಏನಾಯಿತು? ನೀರು ಒಳಗಡೆ ಹೋಯಿತು. ಆ ನೀರನ್ನು ಹಸು ಕುಡಿಯುತ್ತೆ. ಹಸು ಕುಡಿದಾಗ ಹಸು ಬಾಡಿಗೆ ಬಂತು. ಹಸು ಬಾಡಿಯ ಮಿಲ್ಕನ್ನು ತೊಗೊಂಡು ನಾವು ಇನ್ಹೇಲ್ ಮಾಡ್ತೀವಿ, ನಮ್ಮ ಬಾಡಿಗೂ ಬರುತ್ತೆ. ಯೋಚನೆ ಮಾಡಿ, ಹೌ ಇಟ್ ಈಸ್ ಟ್ರಾನ್ಸ್ಫರಿಂಗ್ ಫ್ರಮ್ ಒಂದು ಫುಡ್ ಚೈನಲ್ಲಿ ಒಬ್ಬರಿಂದ ಒಬ್ಬರಿಗೆ ಹೆಂಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತ. ಕರೆಕ್ಟ್ ಅಲ್ವಾ? ಸೊ ಇದರಲ್ಲಿ ಯಾಕೆ ಹಂಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತ ಹೇಳಿದ್ರೆ, ಪೊಲ್ಯೂಟೆಂಟ್ಸ್ ಎಸ್ಪೆಷಲಿ ನಾನ್ ಡಿಗ್ರೇಡಬಲ್ ಆ್ಯಂಡ್ ಅದು ಈಸಿಲಿ ಮೊಬೈಲ್, ಆರಾಮಾಗಿ ಮೂವ್ ಆಗುತ್ತೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ. ಅದು ಮೇನ್ ರೀಸನ್ನು. DDT ಕಾಸಸ್ ರೀಪ್ರೊಡಕ್ಟಿವ್ ಪ್ರಾಬ್ಲಮ್ಸ್ ಆ್ಯನಿಮಲ್ಸಲ್ಲಿ. ಎಗ್ ಶೆಲ್ ಥಿನ್ನಿಂಗ್ ಆಗುತ್ತೆ. ಅಂದರೆ ಎಗ್ ಶೆಲ್ ಏನಾಗುತ್ತೆ? ಅದು ತಿನ್ನಾಗ್ತಾ ಬರುತ್ತೆ, ತಿಕ್ಕಿರಬೇಕು. ಅದು ಆ್ಯಕ್ಚುಲಿ ತಿನ್ನಾಗ್ತಾ ಬಂದಂಗೆ ಅದೇನಾಗುತ್ತೆ? ಸೆನ್ಸಿಟಿವ್ ಆಗುತ್ತೆ, ಬೇಗ ಒಡೆದೋಗುತ್ತೆ ಆ್ಯಂಡ್ ಸರ್ವೈವ್ ಆಗಲ್ಲ ಅಲ್ವಾ? ಸೊ ಇದರಿಂದ ರೀಪ್ರೊಡಕ್ಟಿವ್ ಪ್ರಾಬ್ಲಮ್ಸ್ ಆಗುತ್ತೆ, ಎಗ್ ಶೆಲ್ ಥಿನ್ನಿಂಗ್ ಆಗುತ್ತೆ ಇನ್ ಸರ್ಟನ್ ಬರ್ಡ್ ಸ್ಪೀಸೀಸ್. ಓಕೆ, ಆ್ಯಂಡ್ ಸ್ಟಿಲ್ ಫೌಂಡ್ ಇನ್ ಹ್ಯೂಮನ್ಸ್ ಆ್ಯಂಡ್ ಮಮ್ಮಲ್ಸ್. ಕರೆಕ್ಟ್? ಸೊ ಇನ್ ಆರ್ಕಿಟಿಕ್ marine mammals and are even found in the human breast milk also. So this is
DTT ಎಂಡೋಸಲ್ಫನ್ ಇದು ನಮಗೆ ತಂದಿರುವಂಥ ಡೇಂಜರ್ ಆಯಿತಾ. ಸೊ ಸ್ಟಾಕ್ಹೋಮ್ ಕನ್ವೆನ್ಷನ್ ಅಂತ ಮಾಡ್ತಾರೆ. ಸ್ಟಾಕ್ಹೋಮ್ ಕನ್ವೆನ್ಷನಲ್ಲಿ ಎಂಡೋಸಲ್ಫನ್ ಮತ್ತು DTT ಏನು ಯೂಸ್ ಮಾಡ್ತಾ ಇರೋದನ್ನು ಕಂಪ್ಲೀಟ್ ಬ್ಯಾನ್ ಮಾಡ್ತಾರೆ 2011. ಬಟ್ ಆದರೂ ಕೂಡ ಇವತ್ತಿಗೂ ಕೂಡ ಇಲ್ಲೀಗಲಿ ಏನಾಗ್ತಿದೆ, ಅದು ಫ್ಲೋ ಆಗ್ತದೆ ಆ್ಯಕ್ಚುಲಿ. ಸೊ ಮೂಮೆಂಟ್ ಆಫ್ ದೀಸ್ ಪೊಲ್ಯೂಟೆಂಟ್ಸ್, ಈ ಪೊಲ್ಯೂಟೆಂಟ್ಸ್ ಹೆಂಗೆ ಮೂವ್ ಆಗುತ್ತೋ ಫುಡ್ ಚೈನಲ್ಲಿ ಅದನ್ನು 2 ಕ್ಯಾಟಗರಿಯಾಗಿ ನಾವು ಡಿವಿಷನ್ ಮಾಡಿದ್ದೀವಿ. ಒಂದು ಬಯೋ ಅಕ್ಯುಮುಲೇಷನ್, ಇನ್ನೊಂದು ಬಯೋ ಮ್ಯಾಗ್ನಿಫಿಕೇಷನ್ ಅಂತ. ಭಾಳ ಕೇರ್ಫುಲ್ಲಾಗಿ ಕೇಳಿ, 2 ಭಾಳ ಇಂಪಾರ್ಟೆಂಟ್. ಜೈವಿಕ ಸಂವರ್ಧನೆ ಮತ್ತು ಜೈವಿಕ ವರ್ಧನೆ ಅಂತ ಅರ್ಥ. ಸೊ ಅಲ್ಲಿಗೆ ಬಯೋ ಅಕ್ಯುಮುಲೇಷನ್ ಅಂದರೆ ಏನು? ಬಯೋ ಅಕ್ಯುಮುಲೇಷನ್ ಅಂತ ಹೇಳಿದ್ರೆ ಒಂದು ಎನಿಮಲನ್ನು ಇನ್ನೊಂದು ಎನಿಮಲ್ ತಿನ್ನುತ್ತೆ, ಆ ಎನಿಮಲ್ನ ಇನ್ನೊಂದು ಎನಿಮಲ್ ತಿನ್ನುತ್ತೆ, ಫುಡ್ ಚೈನಲ್ಲಿ ಅದು ಟ್ರಾನ್ಸ್ಫರ್ ಆಗೋದು. The chemical or the component is transferring from one animal to another animal. Bioaccumulation, biomagnification, this is bioaccumulation only. Listen, this is the best example to explain. Bioaccumulation ಏನಾಯಿತು, it is increasing from one animal, which means it is increasing the concentration. ಅಂದರೆ ಒಂದು ಎನಿಮಲಲ್ಲಿ ಆ ಕೆಮಿಕಲ್ ಕಾಂಪೊನೆಂಟನ್ನು ಕಾನ್ಸಂಟ್ರೇಷನನ್ನು ಏನು ಮಾಡ್ತಾ ಇದೆ, ಅದು ಇನ್ಕ್ರೀಸ್ ಮಾಡ್ತಾ ಇದೆ. ದ್ಯಾಟ್ ಇಸ್ ಬಯೋಅಕ್ಯುಮುಲೇಷನ್. ಬಯೋಮ್ಯಾಗ್ನಿಫಿಕೇಷನ್ ಅಂತ ಹೇಳಿದ್ರೆ ಇಟ್ ಈಸ್ ಟ್ರಾನ್ಸ್ಫರಿಂಗ್ ಫ್ರಮ್ ಒನ್ ಆ್ಯನಿಮಲ್ ಟು ಅನದರ್ ಆ್ಯನಿಮಲ್ ಥ್ರೂ ಅ ಫುಡ್ ಚೈನ್. ಇಲ್ಲಿ ನೋಡಿ, ಇಲ್ಲಿ ಪ್ಲಾಂಕ್ಟೋನ್ಸಲ್ಲಿದೆ. ಪ್ಲಾಂಕ್ಟೋನ್ಸಿಂದ ಸ್ಮಾಲ್ ಫಿಶಿಂದ ಇನ್ನೊಂದು ಸಿ ಲಯನ್, ಅದರಿಂದ ಇನ್ನೊಂದು ಎನಿಮಲ್ಗೆ ಇಟ್ ವಿಲ್ ಬಿ ಟ್ರಾನ್ಸ್ಫರಿಂಗ್ ಲೈಕ್ ದಿಸ್. ದಿಸ್ ಇಸ್ ಬಯೋ ಮ್ಯಾಗ್ನಿಫಿಕೇಷನ್. ಮ್ಯಾಗ್ನಿಫಿಕೇಷನಲ್ಲಿ ಫುಡ್ ಚೈನ್ ಮುಖಾಂತರ ಟ್ರಾನ್ಸ್ಫರ್ ಆಗುತ್ತೆ. ಆದರೆ ಬಯೋ ಅಕ್ಯುಮುಲೇಷನ್ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಕಾನ್ಸಂಟ್ರೇಷನ್ ಆಫ್ ದ ಪೊಲ್ಯೂಟೆಂಟ್ ಇನ್ಕ್ರೀಸಸ್. ಇಲ್ಲಿ ನೋಡಿ 0 ಇತ್ತು ಅಥವಾ 1-2% ಇರ್ಬೋದು, ಇಲ್ಲಿ 10% ಆಯಿತು, ಇಲ್ಲಿ 50% ಆಯಿತು, ಇಲ್ಲಿ ಆಲ್ಮೋಸ್ಟ್ 90% ಆಯಿತು. ಅಂದರೆ ಸೇಮ್ ಆ್ಯನಿಮಲಲ್ಲಿ ಅದರ ಕಾನ್ಸಂಟ್ರೇಷನ್ ಏನಾಗ್ತಿದೆ, ಕೆಮಿಕಲ್ ಕಾನ್ಸಂಟ್ರೇಷನ್ನು ಜಾಸ್ತಿ ಆಗ್ತಿದೆ. ಅದು ಬಯೋ ಅಕ್ಯುಮುಲೇಷನ್, ಅಕ್ಯುಮುಲೇಟಿಂಗ್. ಬಯೋ ಮ್ಯಾಗ್ನಿಫಿಕೇಷನ್ ಅಂದರೆ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗುತ್ತೋ ಡಿಕ್ರೀಸ್ ಆಗುತ್ತೋ, ಬಟ್ ವಾಟ್ ಹ್ಯಾಪನ್ಸ್, ಇಟ್ ವಿಲ್ ಬಿ ಟ್ರಾನ್ಸ್ಫರ್ಡ್ ಥ್ರೂ ದ ಫುಡ್ ಚೈನ್. ಎರಡೂ ಕೂಡ ಪಾಸಿಬಿಲಿಟಿ ಇದೆ, ಎರಡೂ ಕೂಡ ಫುಡ್ ಚೈನಲ್ಲಿ ಟ್ರಾನ್ಸ್ಫರ್ ಆಗ್ಬೋದು. ಆದರೆ ಅಕ್ಯುಮುಲೇಷನ್ ಅಂತ ಯಾಕೆ ಕರಿತೀವಿ ಅಂತ ಹೇಳಿದ್ರೆ ಕಾನ್ಸಂಟ್ರೇಷನ್ ಲೆವೆಲ್ ಏನಾಗುತ್ತೆ, ಜಾಸ್ತಿ ಆಗಿದೆ. ಫಾರ್ ಎಕ್ಸಾಂಪಲ್, ನಮಗೆ ವೈರಸ್ ಲೋಡ್ ಜಾಸ್ತಿ ಆದಂಗೆ, ವೈರಸ್ ಲೋಡ್ ಕಮ್ಮಿ ಇದ್ದರೆ ಬೇಗ ಸಾಯಲ್ಲ, ವೈರಸ್ ಲೋಡ್ ಜಾಸ್ತಿ ಇದ್ದರೆ ನಿಮೋನಿಯಾ ಆಗಿ ಡೆತ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಕರೆಕ್ಟ್ ಅಲ್ವಾ? ಸೊ ಹಾಗೆ ಬಯೋ ಅಕ್ಯುಮುಲೇಷನ್ ಒಂದು ಕಾನ್ಸಂಟ್ರೇಷನ್ ಲೆವೆಲ್ನ ಜಾಸ್ತಿ ಮಾಡುತ್ತೆ, ಬಯೋ ಮ್ಯಾಗ್ನಿಫಿಕೇಷನ್ ಏನು ಮಾಡುತ್ತೆ, ಫುಡ್ ಚೈನಲ್ಲಿ ಒಂದಿಂದ ಇನ್ನೊಂದು ಆರ್ಗಾನಿಸಮ್ಸ್ಗೆ ಟ್ರಾನ್ಸ್ಫರ್ ಮಾಡುತ್ತೆ. ಸೊ ಬೋತ್ ಆರ್ ಡೇಂಜರಸ್. ಸೊ ನಾರ್ಮಲಿ ಇಲ್ಲೆಲ್ಲ ಪೊಲ್ಯೂಟೆಂಟ್ ನಾವು ಅಗ್ರಿಕಲ್ಚರ್ ಫೀಲ್ಡಲ್ಲಿ ಯೂಸ್ ಮಾಡ್ತೀವಲ್ಲ, ಈ ಪೊಲ್ಯೂಟೆಂಟ್ಗಳೇ ಜಾಸ್ತಿ ಯೂಸ್ ಆಗೋದು. ಎಂಡೋಸಲ್ಫೆನ್ ಅಂತ ಹೇಳಿದ್ನಲ್ಲ, ಏನದು ಎಂಡೋಸಲ್ಫೆನ್? ನಿಮಗೆ ವಲ್ಚರ್ ರೆಸ್ಟೋರೆಂಟ್ ಅಂತಿದೆ, ಕೇಳಿದರೆ ನೀವು? ವಲ್ಚರ್ ರೆಸ್ಟೋರೆಂಟ್ ಕೇಳಿಲ್ಲ? ವಲ್ಚರ್ ರೆಸ್ಟೋರೆಂಟ್ ಅಂತ ಹೇಳಿದ್ರೆ ಇಟ್ ಈಸ್ ಅ ರೆಸ್ಟೋರೆಂಟ್ ಫಾರ್ ವಲ್ಚರ್ಸ್. ನಮ್ಗೆ ಹೆಂಗೆ ಹೋಟೆಲ್ಸ್ ರೆಸ್ಟೋರೆಂಟ್ಗಳಿದಾವಲ್ಲ, ಅದೇ ರೀತಿ ವಲ್ಚರ್ಸ್ಗಿದೆ. ಅಲ್ಲೇನು ಮಾಡ್ತಾರೆ ಅಂತ ಹೇಳಿದ್ರೆ ಡೆಡ್ ಎನಿಮಲ್ಗಳನ್ನ, ಏನಾದರೂ ಹಸು ಸತ್ತರೆ, ಕುರಿ ಸತ್ತರೆ, ಮೇಕೆಗಳು ಸತ್ತರೆ ತೊಗೊಂಡೋಗಿ ಎಸಿತಾರೆ. ಅಲ್ಲಿ ವಲ್ಚರ್ಗಳು ಬಂದು ಅದನ್ನು ತಿಂತವೆ. ಈ ವಲ್ಚರ್ಸು ತುಂಬ ಸತ್ತೋಗ್ತಿದ್ವು. ಆ ವಲ್ಚರ್ ರೆಸ್ಟೋರೆಂಟಲ್ಲಿ ತಿಂದಂಥ ಫುಡ್ಡನ್ನು ತಿಂದಂಥ ವಲ್ಚರ್ಗಳು ಸತ್ತೋಗ್ತಿದ್ವು. ಈ ವಲ್ಚರ್ಸ್ಗಳು ಯಾಕೆ ಡೆತ್ ಆಗ್ತಿದೆ ಅಂತ ಹೇಳಿ ಅನಾಲಿಸಿಸ್ ಮಾಡಿದಾಗ ಹಸುಗಳನ್ನ ತಿಂದಿರೋದ್ರಿಂದ ಇದು ಡೆತ್ ಆಗ್ತಿದೆ ಅಂತ ನ್ಯೂಸ್ ಬಂತು. ಹಸುಗಳು ಯಾಕೆ ಸತ್ತಿದ್ದು ಅಂತ ಬಂದಾಗ ಹಸುಗಳು ಹುಲ್ಲು ತಿಂದಿದ್ದರಿಂದ ಸತ್ತು ಅಂತ ನ್ಯೂಸ್ ಬಂತು. ಹಾಗಾದರೆ ಹುಲ್ಲು ತಿಂದಿದ್ದರಿಂದ ಹಸುಗಳು ಯಾಕೆ ಸಾಯಬೇಕು? ಹುಲ್ಲಲ್ಲಿ ಎಂಡೋಸಲ್ಫೆನ್ ಅನ್ನುವಂಥ ಒಂದು ಕೆಮಿಕಲ್ ಇತ್ತು. ಅದು ಒಂದು ಪೆಸ್ಟಿಸೈಡ್. ಅದು ಕೀಟನಾಶಕ, ಕಳೆನಾಶಕ ಅಂತ ಕರೀತಾರೆ. ಆ ಕಳೆನಾಶಕವನ್ನು ಆ ಹುಲ್ಲಿಗೆ ಹೊಡೆದಿದ್ರು. ಆ ಹುಲ್ಲನ್ನು ಯಾರು ತಿಂದಿದ್ದು? ಹಸು ತಿಂತು. ಹಸು ತಿಂದು ಸತ್ತೋಯ್ತು. ಆ ಹಸು ತಿಂದಂತಹ ಹಸುವನ್ನು ವಲ್ಚರ್ ತಿಂತು. ವಲ್ಚರ್ ಕೂಡ ಸತ್ತೋಯ್ತು. ಕರೆಕ್ಟ್ ಅಲ್ಲ? ಫುಡ್ ಚೈನಲ್ಲಿ ಹೆಂಗೆ ಡೇಂಜರ್ ಆಗುತ್ತೆ. ದ್ಯಾಟ್ ಈಸ್ ವಾಟ್ ಈಸ್ ಎಂಡೋಸಲ್ಫೆನ್. ಅದಕ್ಕೆ ಅದನ್ನು 2011ರಲ್ಲಿ ಏನು ಮಾಡ್ತಾರೆ? ಬ್ಯಾನ್ ಮಾಡ್ತಾರೆ. ನೆಕ್ಸ್ಟ್, ಬಯೋಟಿಕ್ ಇಂಟ್ರಾಕ್ಷನ್ಸ್. ಈಚ್ ಇಂಟ್ರಾಕ್ಷನ್ ಭಾಳ ಇಂಪಾರ್ಟೆಂಟ್ ಇಲ್ಲಿ. ಓಕೆ, ಇದೊಂದು ಬಯೋಟಿಕ್ ಇಂಟ್ರಾಕ್ಷನ್ ಆದಮೇಲೆ ನಾವು ಕ್ಲಾಸನ್ನು ಕನ್ಕ್ಲೂಡ್ ಮಾಡೋಣ. ಬಿಕಾಸ್ ನೀವು ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಜೈವಿಕ ಪರಸ್ಪರ ಅನುವರ್ತನೆ ಅಂತ ಅರ್ಥ. ಇದರಲ್ಲಿ ಸಮ್ ಟೈಪ್ಸ್ ಆಫ್ ಇಂಟ್ರಾಕ್ಷನ್ಸ್ ಆರ್ ಲಿಸ್ಟೆಡ್ ಬೈ ದ ಎಫೆಕ್ಟ್. ಅಂದರೆ ಕೆಲವೊಂದನ್ನು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಪ್ಲಸ್ಸಲ್ಲಿ ಇಂಡಿಕೇಟ್ ಮಾಡ್ತೀವಿ, ಕೆಲವೊಂದನ್ನು 0 ಇಂಡಿಕೇಟ್ ಮಾಡ್ತೀವಿ, ಕೆಲವೊಂದನ್ನು ಮೈನಸಲ್ಲಿ ಇಂಡಿಕೇಟ್ ಮಾಡ್ತೀವಿ. 0 ಅಂದರೆ ಏನು? ನ್ಯೂಟ್ರಲ್. ಮೈನಸ್ ಅಂದರೆ ಡೆಟ್ರಿಮೆಂಟಲ್. ಪ್ಲಸ್ ಅಂದರೆ ಪಾಸಿಟಿವ್, ಬೆನಿಫಿಷಿಯಲ್. ಪ್ಲಸ್ ಅಂದ್ರೇನೋ ಏನೋ ಒಂದು ಪ್ರಕ್ರಿಯೆ ನಡೆಯೋದು, ಅಥವಾ ಒಂದು ಆರ್ಗ್ಯಾನಿಸಮ್ ಇನ್ನೊಂದು ಆರ್ಗ್ಯಾನಿಸಮ್ಗೆ ಮಾಡುವಂಥ ಪ್ರಕ್ರಿಯೆ, ಆ ಒಂದು ಪರಿವರ್ತನೆ ಅಂತ ಕರಿತೀವಲ್ಲ, ಅದರಿಂದ ಕೆಲವೊಂದು ಎನಿಮಲ್ಗೆ ಬೆನಿಫಿಟ್ ಆಗ್ಬೋದು.
ಕರೆಕ್ಟ್. ಇನ್ನೊಂದು ಎನಿಮಲ್ಗೆ ಏನು ಬೆನಿಫಿಟ್ ಆಗದೇ ಇರ್ಬೋದು, ನ್ಯೂಟ್ರಲ್ ಇರ್ಬೋದು, ಇನ್ನೊಂದು ಎನಿಮಲ್ಗೆ ಹಾರ್ಮ್ಫುಲ್ ಆಗ್ಬೋದು. ಇದನ್ನು ಏನಂತ ಕರಿತೀವಿ? ಬಯೋಟಿಕ್ ಇಂಟ್ರಾಕ್ಷನ್ ಅಂತ ಕರಿತೀವಿ. ಕರೆಕ್ಟ್. ನೀವು ಯಾವಾಗಲೂ ಹೇಳೋಕ್ಕಾಗಲ್ಲ ಸರ್ ಒಂದು ಎನಿಮಲ್ ಇರುವಾಗ ಇನ್ನೊಂದು ಎನಿಮಲ್ಗೆ ಹಾರ್ಮ್ ಆಗಲ್ಲ ಅಂತ. ಒಂದು ಎನಿಮಲ್ ಇರುವಾಗ ಇನ್ನೊಂದು ಎನಿಮಲ್ಗೆ ಹಾರ್ಮ್ ಆಗೇ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಗ್ರಾಸ್ ಇದೆ, ಗ್ರಾಸ್ ಸೂಪರ್ ಇದೆ, ಗೋಟ್ ಇದೆ. ಗೋಟು ಗ್ರಾಸ್ ಸೂಪರ್ನ ತಿಂದಂಗೆ ಗ್ರಾಸ್ ಸೂಪರ್ಗೆ ಪ್ರಾಬ್ಲಮ್ ಆಗುತ್ತಾ ಆಗಲ್ವಾ? ಬೆನಿಫಿಟ್ ಯಾರಿಗಾಗ್ತಿದೆ? ಗೋಟಿಗೆ. ಗ್ರಾಸ್ ಸೂಪರ್ಗೆ ಏನಾಗ್ತಿದೆ? ಗ್ರಾಸು ತನ್ನ ವಿಸಿನಿಟಿ, ತನ್ನ ರೀಜನನ್ನು ಅದು ಕಳ್ಕೊಳ್ಳುತ್ತೆ. ದಿಸ್ ಇಸ್ ಒನ್ ಪಾಯಿಂಟ್ ಆಫ್ ವ್ಯೂ ಅಲ್ವಾ? ಸೊ ಆ ಥರದ ಎಕ್ಸಾಂಪಲ್ಸ್ ಇದೆ, ನೋಡೋಣ ಪ್ರತಿಯೊಂದಕ್ಕೂ. ಸೊ ಇದರಲ್ಲಿ ಮೊದಲನೇದು ನೆಗೆಟಿವ್ ಇಂಟ್ರಾಕ್ಷನ್ಸ್, ಅಂದರೆ ನಕಾರಾತ್ಮಕ ಪರಸ್ಪರ ಅನುವರ್ತನೆ. ನೆಗೆಟಿವ್ ಇಂಟ್ರಾಕ್ಷನ್ಸಲ್ಲಿ ಅಮೆನ್ಸಲಿಸಮ್, ಪ್ರೆಡೇಷನ್, ಪ್ಯಾರಾಸಿಟಿಸಮ್, ಕಾಂಪಿಟೇಷನ್, 4 ಡಿಫ್ರೆಂಟ್ ವೆರೈಟೀಸ್ ಬರುತ್ತೆ. ಇದಕ್ಕೆ ವೈಷಮ್ಯ, ಪರಭಕ್ಷಣೆ, ಪರಾವಲಂಬನೆ ಆ್ಯಂಡ್ ಪೈಪೋಟಿ. ಲಿಸನ್ ಕೇರ್ಫುಲಿ. ಫಸ್ಟ್ ಒನ್ನು ಅಮೆನ್ಸಲಿಸಮ್. ಅಮೆನ್ಸಲಿಸಮ್ ಯಾವ ಥರ ಇಂಟ್ರಾಕ್ಷನ್ ಅಂತ ಹೇಳಿದ್ರೆ, ಒನ್ ಈಸ್ ಸಫರಿಂಗ್ ಬಟ್ ಅನದರ್ ಈಸ್ ಐದರ್ ಬೆನಿಫಿಟೆಡ್ ಆರ್ ಅನ್ಅಫೆಕ್ಟೆಡ್. ಗೋಟ್ ಆ್ಯಂಡ್ ದ ಗ್ರಾಸ್ ಸೂಪರ್ ಒಂದು ಎಕ್ಸಾಂಪಲ್ ತೊಗೋಬೋದು ನೀವು, ಆಯಿತಾ? ಇಲ್ಲ ಬೇರೆ ಎಕ್ಸಾಂಪಲ್ಸು ತೊಗೋಬೋದು. ಈಗ ಫಾರ್ ಎಕ್ಸಾಂಪಲ್ ಒಂದು ಎನಿಮಲ್, ಈಗ ನೀವು ಇಲ್ಲಿ ಗೋಟ್ ಆ್ಯಂಡ್ ಗ್ರಾಸ್ ಸೂಪರ್ ಎಕ್ಸಾಂಪಲ್ ತೊಗೊಂಡ್ರೆ, ಗೋಟ್ ಏನು ಮಾಡ್ತಾ ಇದೆ? ಗ್ರಾಸಸನ್ನು ತಿಂತಾ ಇದೆ ಅಂತ ಅಂದ್ಕೊಳ್ಳಿ. ಒಂದು ಪಾಯಿಂಟ್ ಆಫ್ ವ್ಯೂನಲ್ಲಿ ನಮಗೆ ಫೀಲ್ ಆಗುತ್ತೆ, ಓಕೆ ಗ್ರಾಸ್ ಸೂಪರ್ ಅದು ಗ್ರಾಸ್ ತಿನ್ನೋ ಜಾಗನ ಅದು ಹಾಳು ಮಾಡ್ತಿದೆ ಅಂತ. ಬಟ್ ಗ್ರಾಸ್ ಇಸ್ ಪ್ಲೆಂಟಿಫುಲ್ ಅವೈಲಬಲ್. ಇಟ್ ಈಸ್ ನಾಟ್ ಗೋಯಿಂಗ್ ಟು ಅಫೆಕ್ಟ್ ದ ಸರ್ವೈವಲ್ ಆಫ್ ದ ಗ್ರಾಸ್ ಸೂಪರ್. ಗ್ರಾಸ್ ಸೂಪರ್ ಸಂತತಿನೇ ನಾಶ ಆಗಿಬಿಡಲ್ಲ ಅಲ್ವಾ? ಗೋಟು ಹುಲ್ಲನ್ನು ತಿನ್ನುವುದರಿಂದ ಗ್ರಾಸ್ ಸೂಪರ್ ಸಂತತಿನೇ ನಾಶ ಆಗುತ್ತಾ? ಇಲ್ಲ. ಸೊ ಇದೇನಾಗುತ್ತೆ? ಲಿಸನ್ ಕೇರ್ಫುಲಿ. ಒನ್ ಈಸ್ ಸಫರಿಂಗ್ ಬಟ್ ಅನದರ್ ಈಸ್ ಈದರ್ ಬೆನಿಫಿಟೆಡ್ ಆರ್ ಅನ್ಅಫೆಕ್ಟೆಡ್. ಅದಕ್ಕೆ ಬೆನಿಫಿಟ್ಟು ಇಲ್ಲ ಅಥವಾ ಅಫೆಕ್ಟು ಆಗಲ್ಲ ಅಂತ ಅರ್ಥ. ಎರಡನೇದು ಪ್ರಿಡೇಷನ್. ನಾನು ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಪ್ರಿಡೇಷನ್ ಅಂದ್ರೇನು? ಪ್ರಿಡೇಟರ್ ಪ್ರೇ ರಿಲೇಷನ್ಶಿಪ್. ಪ್ರಿಡೇಟರ್ ಯಾರು? ಲಯನ್, ಚೀತಾ. ಪ್ರೇ ಅಂದರೆ ಯಾರು? ಜಿಂಕೆ, ಝೀಬ್ರಾ, ವಾಟ್ ಎವರ್. ಸೊ ಪ್ರಿಡೇಟರ್ ಪ್ರೇ ರಿಲೇಷನ್ ಅಂದರೆ ಇಲ್ಲಿ ಯಾರಿಗೆ ಬೆನಿಫಿಟ್ ಆಗುತ್ತೆ, ಯಾರಿಗೆ ಲಾಸ್ ಆಗುತ್ತೆ? ಪ್ರಿಡೇಟರ್ಗೆ ಬೆನಿಫಿಟ್ ಆಗುತ್ತೆ, ಪ್ರೇಗೆ ಲಾಸು. ಈಗ ಒಂದು ಚೀತಾ ಒಂದು ಮೊಲನ ನೋಡ್ತು, ಕರೆಕ್ಟ್ ಅಲ್ವಾ? ಒಂದು ಚೀತಾ ಮೊಲನ ತಿಂದರೆ ಬೆನಿಫಿಟ್ ಯಾರಿಗೆ? ಚೀತಾಗೆ. ಲಾಸ್ ಯಾರಿಗೆ? ಮೊಲಕ್ಕೆ, ಕರೆಕ್ಟ್ ಅಲ್ವಾ? ಈ ಥರ ರಿಲೇಷನ್ಶಿಪ್ ಇದ್ರೆ ಏನಂತ ಕರಿತೀವಿ? ಪ್ರಿಡೇಷನ್ ಪ್ಲಸ್ ಮೈನಸ್. ಇನ್ನೊಂದು ಪ್ಯಾರಾಸಿಟಿಸಮ್, ಪರಾವಲಂಬನೆ, ಅಂದರೆ ಬೆನಿಫಿಷಿಯಲ್ ಟು ಒನ್ ಸ್ಪೀಸೀಸ್ ಪ್ಯಾರಾಸೈಟ್ ಆ್ಯಂಡ್ ಹಾರ್ಮ್ಫುಲ್ ಟು ಅನದರ್ ಸ್ಪೀಸೀಸ್ ಅಲ್ವಾ? ಸೊ ನೆಕ್ಸ್ಟು ಕಾಂಪಿಟೇಷನ್, ಅಂದರೆ ಎರಡಕ್ಕೂ ಕೂಡ ಹಾನಿ ಆಗುತ್ತೆ. ಈಗ ಈ 4 ಕೂಡ ನಾವು ಒಂದು ಎಕ್ಸಾಂಪಲ್ ಮುಖಾಂತರ, ಒಂದೊಂದು ಎಕ್ಸಾಂಪಲ್ ಮುಖಾಂತರ ನೋಡ್ಕೋಬೇಕು. ನೋಡಿ ಇಲ್ಲೇನಾಗಿದೆ? ಆಲ್ಗಲ್ ಬ್ಲೂಮ್ ಆಗಿದೆ, ಕರೆಕ್ಟ್? ಆಲ್ಗಲ್ ಬ್ಲೂಮ್ ಆಗೋದ್ರಿಂದ ಒಳಗಡೆಗೆ ಆಕ್ಸಿಜನ್ ಸಪ್ಲೈ ಆಗಲ್ಲ, ಅದರಿಂದ ಫಿಶ್ ಡೆತ್ ಆಗಿದೆ. ಬೆನಿಫಿಟ್ ಯಾರಿಗಾಯಿತು? ಆಲ್ಗಲ್ ಬ್ಲೂಮ್ಗೆ ಆಯಿತು. ಆಲ್ಗೆ ತನ್ನ ಸಂತತಿಯನ್ನು ಜಾಸ್ತಿ ಮಾಡ್ಕೊಂತು. ಆದರೆ ಆಲ್ಗೆ ತನ್ನ ಸಂತತಿಯನ್ನು ಜಾಸ್ತಿ ಮಾಡಿಕೊಳ್ಳುವಾಗ ಕರೆಕ್ಟ್ ಫಿಶ್ಶಿಗೆ ಎಫೆಕ್ಟ್ ಆಯಿತು. ಆದರೆ ಫಿಶ್ ಸತ್ತಿದ್ದರಿಂದ ಆಲ್ಗೆಗೆ ಏನಾದರೂ ಬೆನಿಫಿಟ್ ಆಯಿತಾ? ಇಲ್ಲ. ಆಲ್ಗೆಗೆ ಏನಾದರೂ ಬೆನಿಫಿಟ್ ಆಯಿತಾ? ಇಲ್ಲ. ಇದನ್ನು ಅಮೆನ್ಸಲಿಸಮ್ ಅಂತ ಕರಿತೀವಿ. ಸಿ ಆಲ್ಗೆಗೆ ಏನೂ ಬೆನಿಫಿಟ್ ಆಗ್ತಾ ಇಲ್ಲ ಇಲ್ಲಿ. ಒನ್ ಈಸ್ ಈದರ್ ಬೆನಿಫಿಟೆಡ್ ನಾಟ್ ಅನ್ಅಫೆಕ್ಟೆಡ್. ಫಿಶ್ಶಿಂದ ಹಾರ್ಮೂ ಆಗ್ತಿಲ್ಲ ಆಲ್ಗೆಗೆ, ಫಿಶ್ಶಿಂದ ಬೆನಿಫಿಟ್ಟು ಆಗ್ತಿಲ್ಲ. ಅರ್ಥ ಆಗ್ತಿದೆಯಾ? ಅಲ್ಲಿಗೆ ನ್ಯೂಟ್ರಲ್ ಎಫೆಕ್ಟು ಯಾರಿಗೆ? ನ್ಯೂಟ್ರಲ್ ಎಫೆಕ್ಟ್ ಯಾರಿಗೆ? ಆಲ್ಗೆಗೆ. ಕರೆಕ್ಟ್. ಹಾರ್ಮ್ ಯಾರಿಗೆ? ಫಿಶ್ಗೆ. ಅದಕ್ಕೆ ಯಾವುದರಿಂದ ಇಂಡಿಕೇಶನ್ ಮಾಡ್ತೀವಿ? 0 - 0 ಯಾರು? ಆಲ್ಗೆ.